ಕದ್ರಿಯಲ್ಲಿ ಇದ್ದಂತಹ ಸಂಪ್ರದಾಯಗಳು ಕೆಳಗಿನ ಜನಾಂಗದವರು ದೇವಸ್ಥಾನವನ್ನ ಪ್ರವೇಶಿಸುವಂತಿಲ್ಲ. ದೇವಸ್ಥಾನ ಪ್ರವೇಶಿಸ್ತಾ ಇದ್ದಂತೆ ಅಲ್ಲಿನ ಗುರಿಕಾರರು ಹಾಗೂ ಪುರೋಹಿತರು ತನಿಯನನ್ನ ತಡಿತಾರೆ. ನಿನ್ನ ಹೊರೆಯನ್ನ ಒಳಗ್ ಹಾಕು, ಆದ್ರೆ ನೀನ್ ಮಾತ್ರ ಒಳಗೆ ಪ್ರವೇಶಿಸಬಾರ್ದು ಅಂತ ಹೇಳಿದ್ರು. ಕದ್ರಿ ಗುರಿಕಾರರು ಹಾಗೂ ಪುರೋಹಿತರಲ್ಲಿ ತನಿಯ ಪ್ರಶ್ನೆಯನ್ನ ಹಾಕ್ತಾನೆ. ನಾನು ತಂದಿರುವ ಹೊರೆ ಕಾಣಿಕೆ ದೇವರಿಗಾಗತ್ತೆ, ಆದ್ರೆ ನಾನ್ಯಾಕಾಗೋದಿಲ್ಲ? ಇಲ್ಲಿ ಜಾತಿ ನೀತಿಯ ಪ್ರಶ್ನೆ ಯಾಕೆ? ಈ ತಾರತಮ್ಯವನ್ನ ತರುವ ಅವಶ್ಯಕತೆ ಇಲ್ಲಿ ಏನಿದೆ? ಎಲ್ಲಾ ಜನಾಂಗದವರು ದೇವರ ಸೃಷ್ಟಿಯಲ್ಲಿ ಒಂದೇ ಆಗಿರ್ತಾರೆ. ಅವರವರು ಆಚರಿಸುವ ಧರ್ಮಗಳು ಇದನ್ನ ಬಿಟ್ರೆ ಜಾತಿಯಲ್ಲಿ ಯಾವುದೇ ಮೇಲು ಕೀಳು ಇಲ್ಲ ಅಂತ ಕೊರಗತನಿಯ ವಾದಿಸ್ತಾನೆ. ನೀನು ಏನೇ ಹೇಳು, ನಿನಗ್ ಮಾತ್ರ ಕದ್ರಿ ಸ್ವಾಮಿಯ ದೇವಸ್ಥಾನವನ್ನ ಪ್ರವೇಶಿಸುವ ಅವಕಾಶ ಇಲ್ಲ. ನೀನು ಹೊರೆಕಾಣಿಕೆಯನ್ನ ಇಲ್ಲೇ ಇಳಿಸುವಂತ ಗುರಿಕಾರರು. ಇದರಿಂದ ಸಿಟ್ಟುಗೊಂಡ ತನಿಯ ತನ್ನ ತಲೆಯ ಮೇಲಿದ್ದ ಹೊರೆಕಾಣಿಕೆಯನ್ನ ನೇರವಾಗಿ ಕದ್ರಿ ಮಂಜುನಾಥ ಸ್ವಾಮಿಯ ಅಂಗಳದೊಳಗೆ ಪದತಲಕ್ಕೆ ಹೋಗಿ ಬೀಳತ್ತೆ. ಅಷ್ಟು ದೊಡ್ಡ ಹೊರೆಯನ್ನ ತನಿಯ ಹೇಗೆ ಬಿಸಾಡಿದ ಅಂತ ಎಲ್ಲರೂ ಕ್ಷಮೆ ಕೇಳ್ತಾರೆ. ತನಿಯ ಅವರ ತಪ್ಪನ್ನ ಮನ್ನಿಸಿ ಅಲ್ಲಿಂದ ಹಿಂದಿರುಗಿ ಮರ ಕಾಣಿಸುತ್ತೆ. ಅದನ್ನ ಕಂಡಾಗ ಅವನಿಗೆ ಅಮ್ಮನ ನೆನಪಾಗತ್ತೆ. ಮನೆಯಲ್ಲಿ ಉಪ್ಪಿನಕಾಯಿ ಮುಗ್ದಿದೆ. ಅಮ್ಮನಿಗೆ ಉಪ್ಪಿನಕಾಯಿ ಅಂದ್ರೆ ತುಂಬಾ ಪ್ರೀತಿ. ಅದನ್ನ ಕೊಯ್ದುಕೊಂಡು ಹೋಗಿ ಅಮ್ಮನಿಗೆ ಕೊಟ್ರೆ ಆಕೆಗೆ ತುಂಬಾ ಸಂತೋಷ ಆಗತ್ತೆ ಅಂತ ನಿರ್ಧಾರ ಮಾಡಿದ ಕೊರಗತನ್ಯ ಆ ಮರವನ್ನ ಏರ್ತಾನೆ. ಹಾಗೆ ಏರಿ ತೆಂಕಿನ ದಿಕ್ಕಿನಿಂದ ಪಶ್ಚಿಮದಿಂದ ದಕ್ಷಿಣದಿಂದ ಹುಳಿಯನ್ನ ಕೊಯ್ದು ಬಡಗು ದಿಕ್ಕಿನ ಕೊಂಬೆಗೆ ಹೋಗ್ತಾನೆ. ಆ ಕೊಂಬೆಗೆ ಹೋದಾಗ ಅದು ಮಾಡ ಮೈಸಂದಾಗಿರುತ್ತೆ. ಅಲ್ಲಿ ನಿಂಬೆ ಹಣ್ಣನ್ನು ಕೊಯ್ಯೋದಿಕ್ಕೆ ಕಷ್ಟ ಆದಾಗ ಆ ದೇವಸ್ಥಾನದ ಮುಗುಳಿಗೆ ಬಲದ ಕಾಲಿಟ್ಟು ತನಿಯ ನಿಂಬೆ ಹಣ್ಣನ್ನ ಕೊಯ್ಯೋದಿಕ್ಕೆ ಆರಂಭಿಸ್ತಾನೆ. ಸಿಟ್ಟು ಬರುತ್ತೆ. ನನ್ನ ದೇವಸ್ಥಾನದ ಮುಗುಳಿಗೆ ಕಾಲಿಟ್ಟು ನಿಂಬೆ ಕೊಯ್ತಾ ಇರುವ ಇವ ಸಾಮಾನ್ಯನಲ್ಲ ಅಂತ ಸಿಟ್ಟಿನಿಂದ ಗರ್ಜಿಸ್ತಾ ಹೋಗಿ ಕೊರಗ ತನಿಯನನ್ನ ಹಿಡಿದು ಆಕಾಶಕ್ಕೆ ಹಾರಿಸಿ ಮಾಯ ಮಾಡಿಬಿಡ್ತಾನೆ. ಅಲ್ಲಿಗೆ ಮಾಯವಾದ ಕೊರಗ ತನಿಯ ದೈವವಾಗಿ ಮಾರ್ಪಾಟು ಹೊಂತಾನೆ. ಅವನಿಯ ಕೊರಗಜ್ಜನಾಗಿ ಬದಲಾಗ್ತಾನೆ. ಬೆಳ್ಳಿಯ ಸರಿಗೆಯಂತ ಕೂದಲು, ಮುಖದಲ್ಲಿ ವಿಶೇಷ ಕಳೆ. ಅವರಿಗೆ ಆಶ್ಚರ್ಯವಾಗುತ್ತೆ. ಇಂಥ ಒಂದು ವಿದ್ಯಮಾನ ಯಾಕಾಯ್ತು ಅಂತ ಕೊರಗಜ್ಜನಿಗೆ ಅರ್ಥ ಆಗೋದಿಕ್ಕೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ಧರೆಯಲ್ಲಿ ಧರ್ಮವಿದೆ ಅನ್ನೋದು ಕೊರಗಜ್ಜನಿಗೆ ಸ್ಪಷ್ಟವಾಗುತ್ತೆ. ಆ ಹೊತ್ತಿನಲ್ಲಿ ಹೊರೆಕಾಣಿಕೆಯನ್ನು ಕೊಂಡು ಹೋದಂತ ನನ್ನ ಮಗ ತನಿಯ ಯಾಕೆ ಇನ್ನು ಬಂದಿಲ್ಲ ಅಂತ ಕಣ್ಣೀರು ಸುರಿಸ್ತಾ ತಾಯಿ ಬೈರಕ್ಕೆ ಇರ್ತಾಳೆ. ಅವಳ ದುಃಖ ಕೊರಗಜ್ಜನಿಗೆ ಗೊತ್ತಾಗುತ್ತೆ. ತಾಯಿಯ ಬಳಿ ತಾಯಿ ಬೈರಕ್ಕೆಗೆ ಮಗನ ಸ್ವರ ಕೇಳತ್ತೆ, ಆದ್ರೆ ರೂಪ ಕಾಣಲ್ಲ. ಮತ್ತೆ ಬೈರಕ್ಕೆ ಕರಿತಾಳೆ. ಆ ಕಡೆಯಿಂದ ಅಮ್ಮ ಎನ್ನುವ ಧ್ವನಿ ಕೇಳತ್ತೆ. ಎಲ್ಲಿ ಹುಡುಕಿದ್ರೂ ಬೈರಕೆಗೆ ಕಾಣ್ತಿಲ್ಲ. ಈ ವೇಳೆ ಕೊರಗಜ್ಜ ಹೇಳ್ತಾನೆ, ಅಮ್ಮ, ನಾನು ಮಾಯವಾಗಿದ್ದೀನಿ. ಈಗ ನಾನು ಹಿಂದಿನ ನಿಮ್ಮ ಆಸೆಯನ್ನ ಈಡೇರಿಸಬೇಕು ಅಂತ ಕದ್ರಿಗೆ ಹೊರೆಕಾಣಿಕೆಯನ್ನ ತೆಗೆದುಕೊಂಡು ಹೋದಾಗ ಅಲ್ಲಿ ನಿಂಬೆ ಹಣ್ಣು ಕೊಯ್ಯುತ್ತಿರುವ ಸಂದರ್ಭದಲ್ಲಿ ಮಾಡ ಮೈಸಂದಾಯನ ಮುಗುಳಿಗೆ ನನ್ನ ಕಾಲು ತಾಗಿತ್ತು. ಆಗ ಮಾಡ ಮೈಸಂದಾಯನಿಗೆ ಸಿಟ್ಟು ಬಂದು ನನ್ನನ್ನ ಹಿಡಿದು ಮಾಯ ಮಾಡಿ ಬಿಟ್ಟಿದ್ದಾನಮ್ಮ. ಈಗ ನಾನು ದೈವವಾಗಿದ್ದೇನೆ. ಮಾಯಾಕಾರಣದ ನನಗೆ ಸಂತೋಷದಿಂದ ಗೆರಸಿಯಲ್ಲಿ ಊಟವನ್ನ ಕೊಡಿ ಅಂತಾನೆ. ಅದಕ್ಕೆ ತಾಯಿ ಬೈರಕ್ಕೆ ಹುರುಳಿ ಬಸಳೆ ಸಾರು ಅನ್ನ ಮಾಡಿ ಕೊರಗಜ್ಜನಿಗೆ ಬಡಿಸ್ತಾಳೆ. ಇದಕ್ಕೆ ಉಪ್ಪು ಹಾಕಿಲ್ಲ ಅಂತ ಕೋಪದಿಂದ ಹೇಳ್ತಾನೆ. ಬೈರಕ್ಕೆ ಬಂಗುಡೆ ಮೀನಿನ ಪದಾರ್ಥ ಮಾಡಿ ಬಡಿಸ್ತಾಳೆ. ಇದಕ್ಕೆ ಅರಶಿನ ಹಾಕಿಲ್ಲ ಅಂತ ಹೇಳ್ತಾನೆ ಕೊರಗಜ್ಜ. ಆ ಬಳಿಕ ಬೈರಕ್ಕೆ ಕೋಳಿ ಪದಾರ್ಥ ಮಾಡಿ ಕೊರಗಜ್ಜನಿಗೆ ಬಡಿಸಿದ ನಂತರ ಕೊರಗಜ್ಜ ಸಂಪೂರ್ಣವಾಗಿ ತೃಪ್ತನಾಗ್ತಾನೆ. ನಂತರ ಬೈರಕ್ಕಿಗೆ ಅಭಯ ನೀಡಿದ ಕೊರಗಜ್ಜ, ಕಷ್ಟ ಕಾಲದಲ್ಲಿ ನನ್ನನ್ನ ಕರೆದ್ರಿ ಅಂದ ಮೇಲೆ ಒಂದು ಸಲ ಕರೆದ್ರೆ ನಾನು 9 ಸಲ ಮಾಯ ಸೇರಿ ಆಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟು ನಿಲ್ತಾನೆ.